ಹಾಯ್ ಗಾಯ್ಸ್, ನಾನು ಕರುಣಾಕರ. ಈ ಸಿನಿಮಾ ಅಮೆಜಾನ್ ಪ್ರೈಮ್ ನಲ್ಲಿ ಇತ್ತು, ಹೋಗಿ ನೋಡಿದೆ. ಈ ಸಿನಿಮಾದ ಮೈನಸ್ ಪಾಯಿಂಟ್ ಏನಪ್ಪಾ ಅಂದ್ರೆ 2 hours ಇದೆ. ನೋಡ್ತಾ ನೋಡ್ತಾ ಕಣ್ಣಲ್ಲಿ ನೀರು ಬಂತು. ಮತ್ತೆ ಏನಪ್ಪಾ ಅಂದ್ರೆ ಕರುಣಾಕರ್ ಒಬ್ಬ ಸಿನಿಮಾ ಇಂಡಸ್ಟ್ರಿಯಲ್ಲಿ ಡೈರೆಕ್ಟರ್ ಅನ್ನೋ ಕನಸು ಆತನದಾಗಿರುತ್ತೆ. ಆದ್ರೆ ಮನೆಯ ಜವಾಬ್ದಾರಿ, ಹಣದ ಕೊರತೆ ಮತ್ತು ಜೀವನದ ಕಷ್ಟಗಳು ಆತನಿಗೆ ಕಾಡುತ್ತೆ. ಅದೇ ಸಮಯದಲ್ಲಿ ಕರುಣಾಕರ ಮಗನಿಗೆ ಒಂದು ದುಬಾರಿ ಕಾರ್ ಬೇಕಾಗಿರುತ್ತೆ. ಮಗನ ಆಸೆ ಈಡೇರಿಸಲು ಕರುಣಾಕರ ಸಾಕಷ್ಟು ಪ್ರಯತ್ನಗಳು ಮಾಡ್ತಿರ್ತಾನೆ. ಹಣಕ್ಕಾಗಿ ಹೋಟೆಲ್ ಅಲ್ಲಿ, ಕಂಪ್ನಿಯಲ್ಲಿ, ಪೇಂಟಿಂಗ್ ಅಂಗಡಿಗಳಲ್ಲಿ ಎಲ್ಲಾ ಕಡೆ ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಆ ದುಡ್ಡು ಮನೆ ಬಾಡಿಗೆ, ಕಿರಾಣಿ ಸ್ಟೋರಿಗೆ ಅಲ್ಲಿಗೆ ಸರಿ ಹೋಗುತ್ತೆ. ಆದ್ರೆ ಕರುಣಾಕರ ತನ್ನ ಆತ್ಮ ಗೌರವವನ್ನು ಕಳೆದುಕೊಳ್ಳದೆ ಹೊರಡುತ್ತಾನೆ. ಕೊನೆಗೆ ಅವನ ಜೀವನದಲ್ಲಿ ಒಂದು ದೊಡ್ಡ ಅವಕಾಶ ಬರುತ್ತೆ. ಅದು ಯಾವಾಗ ಬರುತ್ತಪ್ಪ ಅಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಬರುತ್ತೆ. ಆತನಿಗೆ ಬೇಕಾದ ಒಂದು ವ್ಯಾಲ್ಯೂ, ಒಂದು ವಸ್ತು ಆತನಿಗೆ ಸಿಗುತ್ತೆ. ಪ್ರತಿಯೊಬ್ಬರ ಕುಟುಂಬದಲ್ಲಿ ಪ್ರೀತಿ, ಗೌರವ ಮತ್ತು ಪರಿಶ್ರಮ ಇದ್ದೇ ಇರುತ್ತೆ. ಒಟ್ಟಾರೆ ಹೇಳ್ಬೇಕಂದ್ರೆ ಈ ಸಿನಿಮಾ ಒನ್ ಟೈಮ್ ನೋಡಬಹುದು. ಕುಟುಂಬ ಸಮೇತ ನೋಡುವಂತ ಸಿನಿಮಾ. ಈ ಸಿನಿಮಾನ ನೋಡ್ಬೇಕಂದ್ರೆ ಅಮೆಜಾನ್ ಪ್ರೈಮ್ ಅಲ್ಲಿ ಇದೆ, ಹೋಗಿ ನೋಡಿ. ನಾನು ಕರುಣಾಕರ ಎಮೋಷನಲ್ ಡ್ರಾಮಾ ಸಿನಿಮಾ. ಭಯ, ಕ್ಲೈಮ್ಯಾಕ್ಸ್ ಹೃದಯ ಮುಟ್ಟುವಂತಿದೆ. ಮಧ್ಯೆ 2 ಎಮೋಷನಲ್ ಸಾಂಗ್ ಇವೆ. ತುಂಬಾ ಅಂದ್ರೆ ತುಂಬಾ ಸಂಗೀತ ಇಷ್ಟ ಆಯ್ತು. ಮ್ಯೂಸಿಕ್ ಸ್ವಲ್ಪ ಸ್ಲೋ ಆಗಿತ್ತು. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುತ್ತೆ. ಈ ಸಿನಿಮಾಕ್ಕೆ ನಾ ಕೊಡುವ ರೇಟಿಂಗ್ 5ಗೆ 3.5 ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ನಮ್ಮ ಚಾನಲ್ ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ರಿವ್ಯೂ ಜೊತೆಗೆ. ಥ್ಯಾಂಕ್ ಯು.